ಆಗಿದ್ದಾರೆ ಅಂತ ರಾಹುಲ್ ಗಾಂಧೀಜಿ ಅವರು ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಡೀ ದೇಶಕ್ಕೆ ಗೊತ್ತಿದೆ ಅದು. ಕಳೆದ ಅನೇಕ ಪ್ರಕರಣಗಳನ್ನ ಕಾಂಗ್ರೆಸ್ ಪಕ್ಷ ಕೊಡ್ತಾನೆ ಇದೆ, ಉದಾಹರಣೆ ಸಮೇತ. ಚುನಾವಣಾ ಆಯೋಗ ಅದ್ರ ಬಗ್ಗೆ ಯಾವುದೇ ತರದ ಗಂಭೀರವಾದ ಇದನ್ನ ತಗೊಳ್ಳೇ ಇಲ್ಲ. ಹಂಗಾಗಿ ವಿಧಿ ಇಲ್ದೇನೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ರಾಜ್ಯದಲ್ಲೇ ಮಹದೇವಪುರ ಅಂತ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ದಾಖಲೆ ಸಮೇತ ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ ಕೊಡೋದಲ್ದೇನೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದೇವೆ. ಅಲ್ಲಿಂದ ಯಾವುದೇ ತರದ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇದರಲ್ಲಿ ಯಾವುದೇ ತರದ ಇದೇನಿಲ್ಲ, ಸುಳ್ಳೇನಿಲ್ಲ. ವೋಟ್ ಚೋರಿ ಮಾಡೇನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಮಂತ್ರಿ ಆಗ್ತಾ ಇರೋದ್ರಲ್ಲಿ ಸತ್ಯ. ಆಮೇಲೆ ಅನೇಕ ಚುನಾವಣೆ ಮತ ಎಣಿಕೆಯಲ್ಲೂ ಕೂಡ ಪೋಲ್ ಆಗಿರೋದಕ್ಕೂ ಕೂಡ ಎಣಿಕೆಗೂ ಸಂಬಂಧವೇ ಇಲ್ಲ. ಸುಮಾರು ಲಕ್ಷಾಂತರ ವ್ಯತ್ಯಾಸಗಳು ಬರ್ತಾ ಇದೆ. ಸಾವಿರಾರು ಬೂತ್ಗಳಲ್ಲಿ ಕೌಂಟಿಂಗು ಮತ್ತೆ ಪೋಲಿಂಗ್ ಆಗಿರೋದಕ್ಕೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಅನೇಕ ಪಕ್ಷಗಳು ಕೂಡ ಬಿಜೆಪಿ ಹೊರತುಪಡಿಸಿ ಈವನ್ ಕಮ್ಯುನಿಸ್ಟ್ ಪಕ್ಷದವರು ಕೂಡ ಎಲ್ಲರೂ ಕೂಡ ಆಪಾದನೆ ಮಾಡಿದ್ದಾರೆ. ಸತ್ಯನೂ ಕೂಡ ಅದು. ಇದರಲ್ಲಿ ಯಾವುದೇ ತರಹದ ಸಂದೇಶ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಬೆಂಬಲ ನಮ್ದಿದೆ. ಇನ್ನೂ ಕೂಡ ಚುನಾವಣಾ ಆಯೋಗ ಸರಿ ಮಾಡಬೇಕು. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಏನ್ ನಾವು ಕೊಟ್ಟಂತ ದಾಖಲೆಗಳನ್ನ ಪರಿಶೀಲಿಸಿ ಸರಿಪಡಿಸ್ತೇನೆ ಹೊರತು ನಮ್ಮವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಪ್ರವೃತ್ತಿಯನ್ನ ಕೇಂದ್ರ ಸರ್ಕಾರದವರು ಹೇಳಿದ್ರು ಮಾಡ್ತಾ ಇರೋದು ಅದು ದೊಡ್ಡ ಬೆದರಿಕೆ ಅಲ್ವಾ. ಹಂಗಾಗಿ ಚೋಟ್ ಕೋರಿಯಿಂದನೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ.